ಹೇಮ, ಹೇ ಹೇಮ, ಬೇಗ ಬಾ ಇಲ್ಲಿ. ಯಾರು ಬಂದಿದ್ದಾರೆಂದು ನೋಡು ಬಾ. ಮೈದುನ, ಈಗ ಬಂದೇನಪ್ಪ? ನೀನು ಜೈಲಿನಿಂದ ತಪ್ಪಿಸ್ಕೊಂಡು ಬಂದೇನಪ್ಪ? ಇಲ್ಲ ಅತ್ತಿಗೆ, ಇಲ್ಲ. ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಬಂದಿರುವೆ. ಸ್ವಾಮಿ, ಇದೇನಿದು ಸ್ವಾಮಿ? ನಿಮ್ಮ ಮೈಕೈ ಎಲ್ಲ ರಕ್ತದ ಕಲೆಗಳು. ಹೇಮ, ಈ ಊರ ಅಗರ್ಭ ಶ್ರೀಮಂತನಾದ ನಾಗನ ಹತ್ತಿರ ಹಣ ಕೇಳಲು ಹೋಗಿದ್ದೆ. ಅದಕ್ಕೆ ಮನ ಬಂದಂತೆ ಹೊಡೆದು ಕಳಿಸಿದನೆ ಹೇಮ. ಅಷ್ಟೇ ಅಲ್ಲ, ನನ್ನ ಪ್ರಾಣವನ್ನು ತೆಗೆಯಲು ಮುಂದಾದಾಗ ನನ್ನ ತಮ್ಮ ರಾಜೇಂದ್ರ ಬಂದು ನನ್ನ ಪ್ರಾಣ ಉಳಿಸಿದ. ನಾವು ಯಾವ ತಪ್ಪು ಮಾಡಿದಿವೆ ಅಂತ ನಮ್ಮನ್ನ ಈ ರೀತಿ ಎಡಬಿಡದೆ ಕಾಡುತ್ತಿರುವೆ ದೇವ. ಈ ನಮ್ಮ ಪರಿವಾರದ ಮೇಲೆ ಯಾಕಿಷ್ಟೊಂದು ಪರಿಪರಿಯಾಗಿ ಕಾಡುತ್ತಿರುವೆ ನನ್ನಪ್ಪ? ಅಳಬೇಡಿ ಅತ್ತಿಗೆ, ಅಳಬೇಡಿ. ಗಂಡ ಗರುಡನಂತ ವೀರ ಈ ನಿಮ್ಮ ಮೈದನ ರಾಜೇಂದ್ರ ಇರುವವರೆಗೂ ಯಾವ ತೊಂದರೆ ಬಾರದಂತೆ ನೋಡಿಕೊಳ್ಳುತ್ತೇನೆ ಅತ್ತಿಗೆ, ನೋಡಿಕೊಳ್ಳುತ್ತೇನೆ. ತಮ್ಮ ಸಹೋದರ, ಯಾವ ಜನ್ಮದ ಪ್ರಾರಬ್ಧ ಕರ್ಮವೇನು ಈ ಜನ್ಮದಲ್ಲಿ ಅಂಟಿಕೊಂಡಿದೆ. ನನ್ನ ಪ್ರೀತಿಯ ತಮ್ಮ ರಾಜೇಂದ್ರ ಅಂದು ಯಾರೋ ಮಾಡಿದ ತಪ್ಪಿಗೆ ಶ್ರೀರಾಮಚಂದ್ರ 14 ವರ್ಷ ವನವಾಸ ಸೋಸಿದ. ಇಂದು ಕೃಷ್ಣನ ಜನ್ಮಸ್ಥಳ. ಯಾರೋ ಹೊರಚಿದ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕಾಯಿತು. ಅಣ್ಣ ಅಣ್ಣ, ಜಗ ಬೆಳಗುವ ಸೂರ್ಯನಿಗೆ ಗ್ರಹಣ ಗ್ರಹಚಾರ ತಪ್ಪಿಲ್ಲ. ಅಂಥದ್ರಲ್ಲಿ ಹುಲ್ಲು ಮಾನವರು ಈ ಭೂಮಿ ಮೇಲೆ ನಮಗ ಬರುವುದು ತಪ್ಪೇ? ಮೈದುನ, ಕಷ್ಟ ಬರುವುದು ಮನುಷ್ಯನಿಗೆ ಸಹಜ. ಆದ್ರೆ ಮೇಲಿಂದ ಮೇಲೆ ಕಷ್ಟಗಳು ಬರ್ತಾ ಇದ್ರೆ ನಮ್ಮಂತ ಬಡವರು ಈ ಭೂಮಿ ಮೇಲೆ ಹೇಗೆ ಬದುಕಬೇಕು? ಹಾ ಸಹೋದರ, ನಿನಗೊಂದು ಸತ್ಯದ ಸಂಗತಿಯನ್ನು ತಿಳಿಸಬೇಕನಪ್ಪ. ಅದ್ಯಾವ ಸಂಗತಿ ತಿಳಿಸಣ್ಣ? 25 ವರ್ಷಗಳ ಹಿಂದೆ ನಿನ್ನ ತಂದೆ ತಾಯಿಗಳ ಕೊಂದ ಸಂಗತಿ ಕಣಪ್ಪ. ಇದೇನು ಹೇಳ್ತೀವಿ ಅಣ್ಣ ನೀನು? ಹೌದಪ್ಪ, ಹೌದು. ಬೇಗ ಹೇಳಣ್ಣ, ನನ್ನ ತಂದೆ ತಾಯಿಗಳ ಕೊಲೆಗೈದ ವ್ಯಕ್ತಿಗಳು ಯಾರೆಂದು. ಸಹೋದರ, ನಿನ್ನ ತಂದೆ ತಾಯಿಗಳನ್ನು ಕೊಂದ ವ್ಯಕ್ತಿಗಳು ಬೇರೆ ಯಾರು ಅಲ್ಲ, ಆ ನರನಾಗ ವಿಷಕಂಠ ಕೂಡಿ ಕೊಲೆ ಮಾಡಿದರು ಸಹೋದರ, ಕೊಲೆ ಮಾಡಿದರು. ಏಲೇ ವಿಷಕಂಠ ನರನಾಗ, ಈಗಲೇ ಬಂದು ನಿಮ್ಮ ಶಿರ ಕತ್ತರಿಸಿ ನನ್ನ ತಂದೆ ತಾಯಿಗಳ ಆತ್ಮಕ್ಕೆ ಶಾಂತಿ ನೀಡುತ್ತೇನೆ. ಬಂದೆ ಮಕ್ಕಳು, ಬಂದೆ. ನಿಲ್ಲು ಸಹೋದರ, ನಿಲ್ಲು. ನಾಳೆ ಜನವರಿ 1 ಹೊಸ ವರ್ಷದ ದಿನ. ಯಾಕೆಂದರೆ ನಿನ್ನ ತಂದೆ ತಾಯಿಗಳ ಮರಣವಾದ ದಿನ. ಆ ಕ್ರೂರಿಗಳ ಸಾವು ಒಂದೇ ಆಗಬೇಕನ್ನುವುದು ನಿನ್ನ ತಾಯಿ ಆಸೆ ಕಣಪ್ಪ, ನಿನ್ನ ತಾಯಿ ಆಸೆ. ಲೇ ಮಕ್ಕಳ್ರ, 12 ದಿನ ಜೀವದಿಂದ ಬಾಳಿ, ನಂತರ ಬರುತ್ತಾನೆ ನಿಮ್ಮ ಪಾಲಿನ ಯಮ ಧರ್ಮ. ನಿಲ್ಲು ಸಹೋದರ, ಮೊದಲು ವಿಶ್ರಾಂತಿ ತೆಗೆದುಕೊಳ್ಳಪ್ಪ. ಹೋಗೋಣ ನಡೆ. ಸಾಗರದ ಸಂಗಮದ ಯೌವನದ ಸಂಭ್ರಮದ ನನ್ನ ನೋವಲಿ.
ಪುಂಡ ಪುಡಾರಿಗಳ ಗಂಡ ಪುಂಡರ ಮಿಂಡ ನಿಮ್ಮಂತ ಗುಂಡಗಳ ಗುರು ಗುರು ಏಯ್ ನಿಮ್ಮಂತ ಗುಂಡ ಗುರುಗಳಿಗೆ ಜಗದ್ಗುರು ಈ ಗಂಡೆದೆ ಗರುಡ. ಏ ಮಿಸ್ಟರ್ ಗರುಡ, ಸುಮ್ಮನೆ ನನ್ನ ವಿಷಯದಲ್ಲಿ ತಲೆ ಹಾಕಿ ನನ್ನ ಪಿತ್ತು ನೆತ್ತಿಗೆ ಏರಿಸಬೇಡ. ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗು. ಏ ಮಿಸ್ಟರ್, ಹೊರಟು ಹೋಗಲು ಇದು ನಿನ್ನ ಸ್ಥಳವಲ್ಲ, ಇದು ಸಾರ್ವಜನಿಕರ ಸ್ಥಳ. ಸುಮ್ಮನೆ ನನ್ನೊಂದಿಗೆ ವಾದಿಸಿ ಸಾವಿಗೆ ಗುರಿಯಾಗಬೇಡ. ಈ ಗರುಡನ ಕೈಯಲ್ಲಿ. ಏ ಗರುಡ, ನನ್ನೆದಿಗೆ ಹಾದು ಸಾವಿಗೆ ದಾರಿ ತೋರಿಸಲು ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೆ ಸಾಧ್ಯವಿಲ್ಲ. ಲೇ ರಾಜೇಂದ್ರ, ನನ್ನ ಹೃದಯ ಸಮುದ್ರದಲ್ಲಿ ಹೊತ್ತಿರುತ್ತಿರುವ ಸಮಯದಲ್ಲಿ ಅಗಲಿ ಹೋದ ಎತ್ತಪ್ಪನ ಸಂಗತಿ ಎತ್ತಿ ಹೆಚ್ಚಿಸಿದೆಯಾ? ನನ್ನ ಕ್ರಾಂತಿಯ ಕಿಡಿಯನ್ನು ಇಂದು ನಿನ್ನ ಎತ್ತಪ್ಪ ಬಂದರು ನಿನ್ನ ಪ್ರಾಣ ನನ್ನ ಕೈಯಲ್ಲಿ ಹೋಗುವುದು ಶತಸಿದ್ಧ. ಏ ಗರುಡ, ನನ್ನ ತಂದೆ ಸಾವನ್ನಪ್ಪಿ 25 ವರ್ಷ ಆಯಿತು. ನನ್ನ ತಂದೆ ತಾಯಿಗಳ ಕೊಲೆಗೈದ ವ್ಯಕ್ತಿಗಳನ್ನು ವಂಶವನ್ನೇ ಸರ್ವನಾಶ ಮಾಡಲು ಹೊರಟಿದ್ದೇನೆ. ತಡೆಯಿರು ನನ್ನನ್ನು. ತಂದೆ ತಾಯಿ? ಏ ರಾಜೇಂದ್ರ, ಯಾರು ನಿನ್ನ ತಂದೆ ತಾಯಿಗಳು? ಇದೇ ಹಳ್ಳೂರು ಗ್ರಾಮದ ಸಾಕ್ಷಾತ್ ಶಿವಪಾರ್ವತಿದ್ದ ಶ್ರೀರಾಮಚಂದ್ರನೇ ನನ್ನ ತಂದೆ, ಸೀತಾ ಮಾತೆ ನನ್ನ ತಾಯಿ. ಏನು? ಶ್ರೀರಾಮಚಂದ್ರ ಸೀತಾಮಾತೆ ನಿನ್ನ ತಂದೆ ತಾಯಿಗಳೇ? ಅವರು ಅವಳಿ ಜವಳಿ ಮಕ್ಕಳಿಗೆ ಜನ್ಮ ನೀಡಿದರಲ್ಲವೇ? ಹೌದು, ಅವರೇ ನನ್ನ ಹೆತ್ತವರು. ಹಾಗಾದರೆ ಇವನು ನನ್ನ ತಮ್ಮನಿರಬಹುದು. ಅವರು ಅವಳಿ ಜವಳಿ ಮಕ್ಕಳಿಗೆ ಜನ್ಮ ನೀಡಿದರಲ್ಲವೇ? ಹೌದು, ಅದರಲ್ಲಿ ನನ್ನ ಚಿಕ್ಕವನಿರವಾಗಲಿ ಆ ದುರಂತದಲ್ಲಿ ಸಿಕ್ಕು ಸತ್ತು ಹೋದ ನನ್ನ ಸಹೋದರ. ರಾಜೇಂದ್ರ, ನಿನ್ನ ಸಹೋದರ ಸತ್ತಿದ್ಲ, ಬದುಕಿದ್ದಾನೆ ಈ ಭೂಮಿಯಲ್ಲಿ? ಏನು, ನನ್ನ ಸಹೋದರ ಇನ್ನೂ ಜೀವಂತವಾಗಿದ್ದಾನೆ? ಗರುಡ, ಬೇಗ ಹೇಳು, ನೋಡಬೇಕು ನನ್ನ ಸಹೋದರನನ್ನು. ರಾಜೇಂದ್ರ ಇಲ್ಲೇ ಇದೇ ಊರಲ್ಲಿದ್ದಾನೆ. ಇದೇ ಊರಲ್ಲಿ ಇದ್ದಾನೆ? ಹಾಗಾದರೆ ಬೇಗ ಹೇಳು ಗರುಡ, ಎಲ್ಲಿರುವನು? ಈಗಲೇ ನೋಡಬೇಕು ನನ್ನ ಅಣ್ಣನನ್ನು. ತಮ್ಮ ರಾಜೇಂದ್ರ? ಏನು ತಮ್ಮ ರಾಜೇಂದ್ರ? ಅದು ನನಗೆ? ಹೌದಪ್ಪ ರಾಜೇಂದ್ರ, ನಾನೇ ನಿನ್ನ ಒಡ ಹುಟ್ಟಿ ಸಹೋದರ. ಈ ಗರುಡನೇ ನಿನ್ನನ್ನ. ಏನು, ನೀನು ನನ್ನ ಒಡೆ ಹುಟ್ಟಿದ ಸಹೋದರನೇ? ಹೌದು ರಾಜೇಂದ್ರ, ಆ ಸೀತಾಮಾತೆ ಶ್ರೀರಾಮಚಂದ್ರ ನನ್ನ ತಂದೆ ತಾಯಿಗಳು. ಅವರು ನನ್ನನ್ನೇ ಹೆತ್ತವರು. ನಾನೇ ನಿನ್ನನ್ನ. ಅಣ್ಣ, ಅಣ್ಣ, ಇದೇನು ನಿನ್ನ ವೇಷಭೂಷಣ? ರಾಜೇಂದ್ರ, ಇದೇ ನನ್ನ ವೇಷ. ಅದೆಲ್ಲ ಇರಲಿ, ಮೊದಲು ನಮ್ಮ ತಂದೆ ತಾಯಿಗೆ ಕೊಲೆ ಮಾಡಿದ ವ್ಯಕ್ತಿಗಳು ಬೇಗ ಹೇಳು ಯಾರೆಂದು. ಅಣ್ಣ, ಆ ಗೋಮುಖ ವ್ಯಾಘ್ರರು ಬೇರೆ ಯಾರಲ್ಲ, ವಿಷಕಂಠ ಮತ್ತು ನರನಾಗ. ಏ ಸೋಳೆ ಮಕ್ಕಳ, ನರನಾಗ ವಿಷಕಂಠ. ತಡ ಮಾಡುವುದು ಬೇಡ, ನಡಿಯನ್ನ. ಅವರ ರುಂಡ ಮುಂಡಗಳನ್ನು ಚಂಡಾಡಿ ಬಿಡೋಣ, ಅವಳ ಸರ್ಪಗಳನ್ನು. ಹೌದು ತಮ್ಮ, ಹೌದು. ಆ ವಿಷ ಸರ್ಪಗಳ ವಂಶವನ್ನೇ ಸರ್ವನಾಶ ಮಾಡಿ ಗುಡುಗು ಹೊಡೆದ ಚೀಡುಗಳಾಗಿ ಬಿಡೋಣ ನಾವು. ಇಂದಿನಿಂದ ನಾವಿಬ್ಬರು ಗುಡುಗು ಹೊಡೆದ ಗರುಡರು, ಗುಡುಗು ಹೊಡೆದ ಗರುಡಗಳು. ತಡ ಮಾಡೋ ಬೇಡ, ನಡಿಯನ್ನ, ಹೋಗೋಣ ಬಾ. ನಡೀತಮ್ಮ. ಸೂರ್ಯಚಂದ್ರರೇ ನಿನ್ನ ಕಣ್ಗಳು ಗಿರಿಶೃಂಗವೇ ನಿರಂದವ. ಹೇ ಹೇ
ನನಗೆ ವಿಶ್ವಾಸ ದ್ರೋಹ ಬಗೆಯಲು ಬಂದಿರುವೆಯಾ? ಆ ಬಡ ಬಿಕಾರಿ ರಾಜೇಂದ್ರನಿಗೆ ಹೇಳಿ, ಅವನ ತಂದೆ ತಾಯಿಗಳನ್ನು ಕೊಂದಿದ್ದು ವಿಷಕಂಠನೆಂದು ಹೇಳಿ, ಅವನ ಕೈಯಾರೆ ನಿನ್ನ ಕೊಲೆ ಮಾಡಿಸಲಿಲ್ಲ ಅಂದರೆ ನನ್ನ ಹೆಸರು ನರ ರೌಪದ ನರನಾಗನೇ ಅಲ್ಲ. ಲೇ ನರನಾಗ, ಲೇ ವಿಷಕಂಠ, ಈ ನರ ರೂಪದ ನರನಾಗನಿಗೆ ಲೇ ಎಂದು ಮಾತನಾಡುವೆಯಾ? ಕುಬೇರ ಲೇ ನರನಾಗ, ನೀನ್ಯಾವ ಸೀಮೆ ಕುಬೇರನಲೇ? ನನ್ನಿಂದ 10 ಕೊಲೆಗಳನ್ನು ಮಾಡಿಸಿ ಕಂಡವರ ಹಣವನ್ನು ಲೂಟಿ ಮಾಡಿಸಿ ನಾನೇ ಶ್ರೀಮಂತನೆಂದು ಮೆರೆಯುತ್ತಿರುವೆಯಾ? ನನಗೆ ಸೇರಬೇಕಾದ ಹಣವನ್ನು ನನಗೆ ಕೊಟ್ಟು ಬಿಡ. ಯಾವ ಹಣ? ನನ್ನಿಂದ 5 ಲಕ್ಷ ರೂಪಾಯಿ ಹಣವನ್ನ ನಿನ್ನ ಕೆಲಸಕ್ಕೆ ಬಳಸಿಕೊಂಡಿರುವೆ ಅಲ್ಲ. ಆ ಹಣದ ವಿಷಯ ಎತ್ತಿದರೆ ಅದೆಷ್ಟೋ ಹಣ ನನಗೆ ಮೋಸ ಮಾಡಿ ಆಕ್ರಮಿಸಿಕೊಂಡಿದ್ದೀಯಾ ನೀನು? ನೋಡು, ಆ ಹಣದ ವಿಷಯ ಎತ್ತಿದರೆ ಬೀಳುವುದು ಹೆಣ ಈ ನರನಾಗನ ಕೈಯಿಂದ. ನನಗೆ ಬಂದೂಕೆ ಹಿಡಿವೆಯಾ? ನನ್ನ ಕೈಯಾರ ನಿನ್ನ ಮರಣ. ಧನ್ಯಾರ ನಿಲ್ಲಿಸಿ ನಿಮ್ಮ ಕದನಕ ಒಳಗ. ಲೇ ತಲಾಟಿ, ಈ ವಿಷ ಕಂಠನ ತಲೆ ತೆಗಿಬೇಕು. ನೀನು ದೂರ ಸರಿದನೆಯಲ್ಲೋ. ತಪ್ಪಾಯ್ತು ರೀ ದನಿ, ನಾನು ಸ್ವಲ್ಪ ಮಾತು ಕೇಳ್ರಿಪ್ಪ. ನಾ ಹೇಳುದ ಇಲ್ಲ, ನಿಮ್ಮ ಪ್ರಾಣ ಹರಣ. ಲೇ ತಲಾಟಿ, ಅದೇನಂತ ಹೇಳಿ ಸಾಯಲೇ? ಅಪ್ಪ ರಾಜೇಂದ್ರ ಗರುಡ ನೀವು ಇಬ್ಬರು ಕೊಲ್ಲ ಕಿತ್ಲಾಗ ಓಡ್ ಬರಕತ್ತಾರ್ರಿ. ಅವರಿಂದ ಜೀವ ಉಳಿಸ್ಕೊಂಡು ಓಡ್ ಬಂದೇನ್ರಿ ಅಪ್ಪ. ನೀವು ಬದುಕೋಗ್ರಿಪ್ಪ. ಹೇಳಿಯಾಗಿ ಹೇಳ್ತಿ ಕೂತಿರುವೆಯಾ ಮನೆಯಲ್ಲಿ? ಹೊರಗೆ ಬಾರಲೇ. ಲೇ ಕಂಠ, ಲೇ ಮಗನೇ ಕಂಠ, ಗಂಡಸನಾಗಿ ಹೊರಗೆ ಬಾರಲೇ. ಲೇ ರಾಜೇಂದ್ರ, ಇಂದು ನಮ್ಮ ಗಂಡಸ್ತನದ ಏನನ್ನೋದು ನಿನಗೆ ತೋರಿಸಿ ಬಿಡುತ್ತೇವೆ. ಲೇ ಗರುಡ, ಇಂದು ನಮ್ಮ ಕೈಯಲ್ಲಿ ಷಂಡರಂತೆ ಸ್ವರ್ಗ ಸೇರುವೆ. ಈ ನರನಾಗನ ಸಿಡಿಲಿಗೆ ನರಕ. ಲೇ ನರನಾಗ, ನರಕ ತೋರಿಸ್ತೇನೆಂದು ಬಂದ ಅದೆಷ್ಟು ವ್ಯಾಘ್ರರು ನಿಂತಲ್ಲೇ ನೆಲ ಕಚ್ಚಿ ಹೋಗಿದ್ದಾರೆ. ಈ ಗರುಡನ ಸೂರತನಕ್ಕೆ ಸೂರತನ ಈ ಸೂರ ಸರದಾರರೆಂದು ಉರಿದ ಈ ಊರಿನಲ್ಲಿ ಉಗ್ರಾಣವನ್ನು ಸೇರಿದ್ದಾರೆ ವಿಷ ಸರ್ಪಗಳ ಕೈಯಲ್ಲಿ. ಹೇ ವಿಷಕಂಠ, ನಾನೇ ವಿಷ ಸರ್ಪ ಎಂದು ಬಂದ ಅದೆಷ್ಟು ಕಾಳಿಂಗ ಸರ್ಪವನ್ನು ಈ ಗಂಡದ ರಾಜೇಂದ್ರನ ಪರಶುವಿನಿಂದ ಪರಲೋಕವನ್ನೇ ಸೇರಿದ್ದಾರೆ. ಪರಲೋಕ? ಲೇ ರಾಜೇಂದ್ರ, ವೀರ ವೀರ ಎಂದು ಎದುರಿಗೆ ಹಾರಿ ಬಂದ್ರೆ ಎದೆಗೆ ಗುದ್ದಿ ಸತ್ತಿಲ್ಲದ ಯಮನನ್ನು ಸನ್ನಿಧಿಗೆ ಕಳಿಸಬೇಕಾಗುತ್ತದೆ. ಎಚ್ಚರ. ಸೇಡಿನ ಸಿಡಿಲು ಏನಾಗ ಅದೇ ನಿನ್ನ ಸಿಡಿಲಿನ ಬೆಂಕಿಯಲ್ಲಿ ನಿನ್ನ ಕೊಬ್ಬಿದ ದೇಹವನ್ನು ಇಬ್ಬಾಗ ಮಾಡಿ ಸುಟ್ಟು ಭಸ್ಮಹಣೆಗೆ ಧರಿಸಿಕೊಳ್ಳಲು ಬಂದಿದ್ದೇವೆ. ಗುಡುಗು ಹೊಡೆದ ಗರುಡಗಳು ಅಯ್ಯೋ ಭಸ್ಮ. ಲೇ ಗರುಡ, ಭಸ್ಮ ಧರಿಸಿ ಬಿಡಲು
ನಾವೇನು ಹುಂಬರೆಂದು ತಿಳಿದುಕೊಂಡಿರುವೆಯಾ? ನಾವು ತೊಂಬಿದ ಘಟ ಸರ್ಪಗಳ ಕೊಕ್ಕಿದರೆ ಬೆಕ್ಕಿ ಬೆಕ್ಕಿ ಹಾರಿ ಹೋಗುವುದು ನಿಮ್ಮ ಪ್ರಾಣ ಪಕ್ಷ. ಈ ಸರ್ಪಗಳ ಕೈಯಲ್ಲೇ. ಲೇ ವಿಷಕಂಠ, ನಿಮ್ಮಂತ ಘಟ ಸರ್ಪಗಳನ್ನು ಪಟ ಉರುಳಿಸಲು ಅಗೌರವ ತಪ್ಪಗಳಿಗೆ ಗೈದು ಬಂದಿದ್ದೇವೆ ಗುಡುಗು ಹೊಡೆದ ಗರುಡಗಳಾಗಿ. ಗುಡುಗು ಹೊಡೆದ ಗರುಡ ಗರುಡ ನಾನೆಂದು ಗರುಡು ಎಂದು ಹಾರೈಕೆ ಬಂದ್ರೆ ನನ್ನ ಸೇಡೆಂಬ ಸಿಡಿಲಿಗೆ ಒಡೆದು ಹೋಗುದು ಗರುಡ ನಿನ್ನ ಬುರುಡೆ. ಲೇ ತಮ್ಮ ರಾಜೇಂದ್ರ ಗರುಡ, ಸುಮ್ಮನೆ ನಮ್ಮ ದಮನ್ಯಾರಿಗೆ ತಪ್ಪಾಗೈತೆ ಅಂತೇಳಿ ತಪ್ಪು ಮನೆ ಕಡೆ ಹೋಗಿ ಸುಮ್ಮನೆ. ಲೇ ತಲಾಟಿ ಹುಚ್ಚು ಬಾಯ್, ತಪ್ಪಾಯ್ತ್ರಿ ಅಪ್ಪ. ಲೇ ನರನಾಗ, ಈ ನಿನ್ನ ನರ ಕತ್ತರಿಸಿ ಇದೇ ರಣರಂಗದಲ್ಲಿ ರಕ್ತದ ಕೋಡಿ ಹರಿಸುವುದೇ ಈ ರಣಧೀರ್ನ ನಿರ್ಧಾರ. ಇದನ್ನು ತಪ್ಪಿಸಲು ಆ ಬ್ರಹ್ಮನಿಂದಲೂ ಕೂಡ ಸಾಧ್ಯವಿಲ್ಲ. ಈ ಸೃಷ್ಟಿಯಲ್ಲಿ ಅಸಾಧ್ಯವಾಗದ ಕೆಲಸ ಯಾವುದಿಲ್ಲ. ಈ ಸರ್ಪಗಳಿಗೆ ಹೇ ರಾಜೇಂದ್ರ, ಈಗ ನಮ್ಮೊಂದಿಗೆ ವಾಕ್ ಸಮರವನ್ನು ಮಾಡಿದರೆ ನಿಮ್ಮ ತಂದೆ ತಾಯಿ ಹೋದ ಸ್ಥಳಕ್ಕೆ ನೀವು ಹೋಗುವೆ ಮಕ್ಕಳಲ್ಲ. ಲೇ ವಿಷಕಂಠ, ಏನಂದೇ ಮಗನೇ ಮಕ್ಕಳ್ಯೋ, ಕೊನೆಯದಾಗಿ ನೆನೆಸಿಕೋ ನಿಮ್ಮ ಮನದೇವರನ್ನು. ಜೈ ಭಗವಾನ್. ಲೇ ವಿಷಕಂಠ, ಲೇ ವಿಷಕಂಠ, ಲೇ ಮಗನ, ಇಂದು ಮುಗಿಯಿತು ಈ ನಿನ್ನ ಜೀವನದ ಬಾಳ ಯಾತ್ರೆ. ಜೈ ದುರ್ಗಾ ಶಕ್ತಿ. ನಿಮ್ಮಂತ ಗೋಮುಖ ಮೃಗಗಳನ್ನು ಬಾರಿಸಿದ ಇದೇ ಮರಣ ಮೃದಂಗ. ತಲಾಟಿ ಕೆಳಗಿಳಿದು ಬಾರಲೇ. ತಮ್ಮ ರಾಜೇಂದ್ರ, ಬೆಟ್ಟು ಬಿಡಿ ತಲಾಟಿ ನಾಯಿಯನ್ನು. ಲೇ ತಲಾಟಿ, ಇನ್ನೊಂದು ಸಾರಿ ಇಂಥ ಕೆಟ್ಟ ಕೆಲಸ ಮಾಡಿದರೆ ನಿನ್ನ ಪ್ರಾಣವನ್ನು ಪರಲೋಕಿಗೆ ಪಾರ್ಸಲ್ ಮಾಡಿಬಿಡ್ತೇವೆ. ಎಚ್ಚರ. ಪಾರ್ಸಲ್ ಮಾಡಬೇಡ್ರಿ ಅಪ್ಪ. ನಾ ಮಾಡಿದ ಪಾಪಗಳನ್ನು ಕಳೆದುಕೊಳ್ಳಲು ಪುಣ್ಯ ಕ್ಷೇತ್ರ ಪಾದಯಾತ್ರೆ ಮಾಡಿ ಪಾದಯಾತ್ರೆ ಕಳೆದುಕೊಳ್ತಾನೆ. ಅಣ್ಣ, ಇಂದಿನಿಂದ ನಾವಿಬ್ಬರು ವಿಷ ಜಂತುಗಳಿಗೆ ಗುಡುಗು ಹೊಡೆದ ಗರುಡರು. ಇದೇ ರಣರಂಗದಲ್ಲಿ ಮರಣ ಮೃದಂಗ ಮಾರಿಸಿದ ವೀರರು. ನಡೆಯಣ್ಣ, ಹೋಗೋಣ.